ನೋಡಿ சிம்பிள் ஒன் பாகவதா ಇದೆ டெலிவரி நடந்துச்சா அதே ஸ்கூட்டரா ஒரு 10 ஸ்கூட்டர் இருக்குமா ஜஸ்ட் ரூமில் போட்டு லாக் பண்ணிட்டாங்களா ஸ்டார்டட் ஹையரிங் இன்னும் ஹையர் பண்ணுறாங்களா இன்டர்வியூ ಇನ್ನೂ பண்ணலையா ಓಕೆ ಇದೇ ಗುರು ಬಂಡವಾಳ ನಿಮ್ಮ ಸಿಂಪಲ್ ಒನ್ ಸ್ಕೂಟರ್ ಯಾರ್ಯಾರು ಬುಕ್ ಮಾಡಿದಿರೋ ಸೊ ನಿಮ್ಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬೆಂಗಳೂರಲ್ಲಿ ಯಾವುದೋ ಒಂದು 10-15 ಸ್ಕೂಟರ್ ಡೆಲಿವರಿ ಕೊಟ್ಟಿದ್ದಾರೆ ಅಷ್ಟೇ ಕನ್ನಡಿಗರು ನನ್ನ ತುಳಿತಾ ಇದ್ದೀರಾ ಕನ್ನಡಿಗರು ತುಳಿತಾ ಇರೋದು ಮನುಷ್ಯತ್ವ ಅನ್ನೋದು ಇದ್ರೆ ನನಗೆ ಆಲ್ರೈಟ್ ಸ್ನೇಹಿತರೆ ನಾನೇನಂದರೆ ಪಾಂಡಿಚೇರಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನೆನಪಾಯಿತು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಲ್ಲ ಏನಕ್ಕೆ ಇಡೀ ಸಿಂಪಲ್ ಒನ್ ಫ್ಯಾಕ್ಟ್ರಿಗೆ ಲಾಂಚ್ ಟೈಮಲ್ಲಿ ಏನು ತುಂಬ ದಿನ ಏನಾಗಲಿಲ್ಲ ಐ ಥಿಂಕ್ ಒಂದೂವರೆ ವಾರ ಏನಾಗಿತ್ತಷ್ಟೇ ಇಲ್ಲೇ ಎಲ್ಲೋ ಅಂದ್ಕೊತೀನಿ ಅದಾದಮೇಲೆ ಏನೋ ಮೊನ್ನೆ ಡೆಲಿವರಿ ಸ್ಟಾರ್ಟ್ ಮಾಡಿದ್ದಾರೆ 6ನೇ ತಾರೀಕು ಅಂತ ಹೇಳ್ತಾರಲ್ವ ಸೊ ಲಾಂಚ್ ಆಗಿದ್ದು 20 ದಿನಕ್ಕೆಲ್ಲ ಡೆಲಿವರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬಟ್ ಆ ಡೆಲಿವರಿ ಬಗ್ಗೆ ತುಂಬ ಪ್ರಶ್ನೆಗಳು ತುಂಬ ಜನಕ್ಕೆ ಕಾಡ್ತಾ ಇತ್ತು ದ್ಯಾಟ್ ಯಾರಿಗೆ ಡೆಲಿವರಿ ಕೊಟ್ರಿ ಎಷ್ಟು ಜನಕ್ಕೆ ಕೊಟ್ರಿ ಏನು ಕೊಟ್ರಿ ಅಂತ ತುಂಬ ಜನ ಕ್ವೆಶನ್ಸ್ ಆ್ಯಂಡ್ ನಾನು ತುಂಬ ಜನ ನೋಡಿದ್ರೆ ಅವರು ಸ್ನೇಹಿತರಿಗೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲ ಸಿಂಪಲ್ ಒನ್ಗೆ ಫ್ಯಾಕ್ಟ್ರಿ ಅವ್ರಿಗೆ ಕ್ಲೋಸ್ ಆಗಿರೋರಿಗೆ ಡೆಲಿವರೀಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಏನು ಮಾಡೋಣ ಅಂದರೆ ಹಿಂಗೆ ಹೋಗ್ತಾ ಇದ್ವಲ್ಲ ದಾರಿಯಲ್ಲಿ ಹೇಳ್ಬಿಟ್ಟು ಹೋಗೋಣ ಅಂತ ಈ ಬಿಲ್ಡಿಂಗು ಆ ಬಿಲ್ಡಿಂಗು ಒಂದೇ ಥರ ಇದೆ ಒಬ್ಬರೇ ಕಟ್ಬಿಟ್ಟು ಮಾರ್ಬಿಟ್ಟಿದ್ದಾರೆ ಅನ್ಕೊತೀನಿ ಸೊ ಅದೇ ನೋಡಿ ನಿಮ್ಮ ಸಿಂಪಲ್ ಒನ್ ಎಲ್ಲಪ್ಪ ಸಿಂಪಲ್ ಒನ್ ಲೋಗೋ சார் இது சிம்பிள் ஒன் ஃபேக்ட்ரினா அதான் இப்படி போயிட்டு இருந்தோம் பெங்களூர் பார்த்துட்டு வரலாம் ஏன்னா ஸ்கூட்டர்ஸ் எல்லாம் போயிட்டு இருக்கா இன்னும் ஸ்டார்ட் ஆகலையா வேலை எத்தனை பேர் ஒர்க் பண்ணுறாங்க 40 மெம்பர்ஸ் ஸோ ஃபேக்ட்ரிக்குள்ளே ப்ரொடக்ஷன் நடந்துகிட்ருக்கா எத்தனை வண்டி போவோம் டெய்லி நீங்கள் நைட் ஷிஃப்ட் எத்தனை வண்டி ப்ரொடக்ஷன் பண்ணி ஒரு வாரம் ஆச்சா ஓகே உள்ள மிஷின் எல்லாம் ரன்னிங்கில் இருக்கா உள்ள ஒன்றுமே இல்லையா ஒர்க்கர் யாரும் இல்லையா இன்னைக்கு இல்லை ஐ மீன் நாளைக்கு நாளைக்கு ஓகே செம்ம பெருசாக இருக்குல்ல நீங்கள் ஒருத்தர் தானா இவ்வளோ பெரிய ஃபேக்ட்ரிக்கு 4 பேரா நைஸ் ஆனால் இவ்வளோ பெரிய ஃபேக்ட்ரிக்கு 40 பேர் அவ்வளோதானா புதுசாக எடுத்துருக்கோம் எப்போ எடுத்தாங்க 20 days ஸ்டார்டட் ஹையரிங் இன்னும் ஹையர் பண்ணுறாங்களா இன்டர்வியூ இன்னும் பண்ணலையா ஓகே நைஸ் சார் உங்களுக்கு அந்த ஸ்கூட்டர் தெரியுமா உங்களுக்கு எலக்ட்ரிக் ஸ்கூட்டர் உள்ள இருக்கா ஸ்கூட்டரு ஆமாவா எத்தனை ஸ்கூட்டர் இருக்கு உங்களுக்கு தெரியாம இருக்குமா ஒரு 10 ஸ்கூட்டர் இருக்குமா ஜஸ்ட் ரூம்ல போட்டு லாக் பண்ணிட்டாங்களா ஏன் டெலிவரி நடந்துச்சா அதே ஸ்கூட்டரா திருப்பி எடுத்துட்டு வந்துட்டாங்களா சரி ஏதான ட்ரக் வந்து போயிட்டு இருக்கா சாப்பிட்டீங்களா சார் உங்கள் பேர் தேங்க்யூ சார் நல்லா இருக்கு ஃபேக்ட்ரி குட் நைட் ಆಯ್ತು ಸೊ ಇನ್ನೂ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿಲ್ಲ 40 ಮೆಂಬರ್ಸ್ ಇದ್ದಾರಂತೆ ರಘು ಹೌಸ್ ಕೀಪಿಂಗ್ ಒಂದು ಫ್ಯಾಕ್ಟ್ರಿಗೆ 40 ಮೆಂಬರ್ಸ್ ಬೇಕು ತಾನೇ ಆ್ಯಂಡ್ 40 ಮೆಂಬರ್ಸ್ ಇದ್ದಾರಂತೆ ಟೋಟಲ್ ಟೀಮ್ ಸಾಕಾ ಹಾಂ ಹೌದು
ಸೊ ಒಂದು 10-15-20 ಸ್ಕೂಟ್ರನ್ನ ರೆಡಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಒಂದು ರೂಮಲ್ಲಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಫ್ಯಾಕ್ಟ್ರಿ ಅಂತ ತೋರಿಸ್ಕೊತಾ ಇದ್ದಾರೆ ಅಲ್ವಾ ರಘು? ಯಾವ ಇವೆಲ್ಲ ನೋಡಿ, ಸಿಂಪಲ್ ಒನ್ ಭಾಗವತ ಇದೆ. ಸುಮ್ಮನೆ ಹೋಗ್ತಿದ್ವಿ ನಾವು, ಸುಮ್ಮನೆ ನೋಡ್ಕೊಂಡು ಹೋಗೋಣ, ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾವ ಡೇಟು ಏನು ಅಂತ ಹೇಳಲ್ಲ ನಾನು, ಬಿಕಾಸ್ ಯಾರಿಗೂ ಗೊತ್ತಾಗಬಾರ್ದು, ಬಿಕಾಸ್ ಆ ವಾಚ್ಮನ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ ನಮ್ಮಿಂದ. ಬಟ್ ರಿಯಲ್ ಬಂಡವಾಳ ಏನಂದರೆ ಸಿಂಪಲ್ ಒನ್ ಇನ್ನೂ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿಲ್ಲ, ಆದರೆ ಡೆಲಿವರಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಚ್ ಎ ಗ್ರೇಟ್ ಕಂಪ್ನಿ ಅಂತಲೇ ಹೇಳ್ಬೇಕು. ತುಂಬ ಒಳ್ಳೆ ಕಂಪ್ನಿ, ತುಂಬ ಮುಂದೆ ಹೋಗ್ತಾರೆ ಇದೇ ಥರ ಮಾಡಿದ್ರೆ, ಇದೇ ಥರ ಜನ ಮೋಸ ಮಾಡ್ಕೊಂಡು ಮಾಡಿದ್ರೆ. ಏನು ಗುರು ಇರಲ್ಲ, ಐ ಡೋಂಟ್ ನೋ ವಾಟ್ ಟು ಟೆಲ್. ಇವ್ರಿಗೆಲ್ಲ ಏನು ಅನ್ಬೇಕು ಅಂತ ಇಲ್ಲ. ಒಬ್ರು ಮಿಂಚಿದೊಬ್ರು, ಒಬ್ರಿಗಿಂತ ಒಬ್ರು ರಘು ನೋಡ್ದ, ಒಬ್ರಿಗಿಂತ ಒಬ್ರು ಫ್ರಾಡ್ಗಳು. ಓಲಾ ಅವ್ರು ಅಷ್ಟು ಟಾರ್ಚರ್ ಕೊಟ್ಟರು ತಾನೇ, ಅಟ್ಲೀಸ್ಟ್ ಸಿಂಪಲ್ ಒನ್ ಆದರೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಅಲ್ವಾ? ಅಲ್ಲ, ಅಷ್ಟು ಚೆನ್ನಾಗಿರೋ ಸ್ಕೂಟರ್, ಚೆನ್ನಾಗಿರೋ ರೇಂಜು, ಒಳ್ಳೆ ಫೀಚರ್ಸ್, ಒಳ್ಳೆ ಸ್ಪೀಡ್, ಆಮೇಲೆ ಒಳ್ಳೆ ಕನ್ವೀನಿಯನ್ಸ್ ಇದೆ ಗಾಡಿಯಲ್ಲಿ. ಬಟ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಸೀರಿಯಸ್ನೆಸ್ ತಗೊಂಡು ಎಷ್ಟು ಜನ ಬೇಕು ಹೈರಿಂಗ್ಗೆ? ಜೀವನ ಹೋಗಪ್ಪ, ಐ ಡೋಂಟ್ ನೋ ವಾಟ್ ಟು ಟೆಲ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಇದೇ ಗುರು ಬಂಡವಾಳ. ನಿಮ್ಮ ಸಿಂಪಲ್ ಒನ್ ಸ್ಕೂಟರ್ ಯಾರ್ಯಾರು ಬುಕ್ ಮಾಡಿದಿರೋ, ಸೊ ನಿಮ್ಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಯಾವುದೋ ಒಂದು 10-15 ಸ್ಕೂಟರ್ ಡೆಲಿವರಿ ಕೊಟ್ಟಿದ್ದಾರೆ ಅಷ್ಟೇ. 7 years per hour here. Let's make it count. ನಾವು ಮೀಡಿಯಾ ಲಾಂಚಿಗೆ ಬಂದಿದ್ವಲ್ಲ, ನಾವು ಬಂದಾಗ ಒಂದು ಅಟ್ಲೀಸ್ಟ್ ಒಂದು ಐ ಥಿಂಕ್ 12 ಇಲ್ಲ 15 ಸ್ಕೂಟರ್ ಇತ್ತು. ಅದೇ ಗಾಡಿಗಳು ಡೆಲಿವರಿಯಲ್ಲೂ ಇತ್ತು. ರಘು, ನೀನೊಂದು ನೋಟಿಸ್ ಮಾಡ್ದ ನಾವು ಲಾಂಚಿಗೆ ಬಂದಿದ್ವಲ್ಲ, ಆವಾಗ ಎಷ್ಟು ಸ್ಕೂಟರ್ಸ್ ಇತ್ತು, ಡೆಲಿವರಿ ದಿನನೂ ಅಷ್ಟೇ ಸ್ಕೂಟರ್ಸ್ ಇತ್ತು. ಕಲರ್ಸು ಸೇಮ್ ನೋಡ್ದ. ನಾನು ಎಲ್ಲ ಕಲರು ಲೆಕ್ಕ ಹಾಕಿಟ್ಟಿದ್ದೆ. ಒಂದು ಕಲರ್ ವೈಟ್ ಕಲರ್ 3-4 ಇತ್ತು, ಮಿಕ್ಕಿದೆಲ್ಲ 2 ಆ್ಯಂಡ್ ಅಲ್ಲಿ ಇದ್ದಿದ್ದು ಅದೇ. ಮೈಕಲ್ಲಿ ಇಟ್ಕೊಂಡು ಮಾತಾಡೋ ಥರ. ನೈಸ್ ಮ್ಯಾನ್. ಸೊ ಆ ಡೆಲಿವರಿ ದಿನ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ದಿಸ್ ಆನ್ಲೈನಲ್ಲಿ ಜನ ಮಾತಾಡ್ಕೊತಿದ್ದಾರೆ, ನಾವು ಅದನ್ನೇ. ಆ ಡೆಲಿವರಿ ದಿನ ನಿಜವಾಗ್ಲೇ ಡೆಲಿವರಿ ಕೊಟ್ಟರೆ ಒಳ್ಳೇದು. ಅವ್ರ ಟೀಮಿಗೆ ಪಿಂಗ್ ಮಾಡಿದೆ, ಕಾಲ್ ಮಾಡಿದೆ, ಏನೇ ರೀತಿಯಾದ ರೆಸ್ಪಾನ್ಸ್ ಬಂದಿಲ್ಲ. ನಾನು ಕೇಳಿದಾಗ ವಿಲ್ ಕೀಪ್ ಯು ಪೋಸ್ಟೆಡ್ ಅಂದರು. ಬರಲಿ ಪ್ರೊಡಕ್ಷನ್ ಮಾರ್ಕೆಟಿಗೆ ಬರಲಿ. ಮಾರ್ಕೆಟಿಗೆ ಬಂದಾದ್ಮೇಲೆ ಇವನು ಯಾವನ್ ಗುರು, ಇವನು ಸಡನ್ನಾಗಿ ಆನ್ಲೈನಿಂದ ಇಲ್ಲೇನಿಗೆ ಬಂದ್ಬಿಟ್ಟ. ತುಂಬ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಕಾಮೆಂಟ್ ಸೆಕ್ಷನಲ್ಲಿ ನೋಡಬೇಕು, ಅವರ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಏನಾದರೂ ಅಪ್ಡೇಟ್ ಕೊಡಿ, ಯಾವಾಗ ನಡೀತಿದೆ, ಬೇರೆ ಸ್ಟೇಟಲ್ಲಿ ಯಾವಾಗ ಡೆಲಿವರಿ ಆಗುತ್ತೆ, ಬೆಂಗಳೂರಲ್ಲಿ ಎಷ್ಟು ಜನಕ್ಕೆ ಡೆಲಿವರಿ ಕೊಟ್ರಿ, ಯಾರೋ ಡೆಲಿವರಿ ಒಬ್ಬ ಡೀಟೇಲ್ಸ್ ಗೊತ್ತಿಲ್ಲ ಗುರು. ಅವ್ರ ಹೆಸರು ಟ್ಯಾಗು ಏನೂ ಇಲ್ಲ. ಆಮೇಲೆ ಗಾಡಿ ಮೇಲೆ ಟೆಂಪ್ರರಿ ನಂಬರ್ ಪ್ಲೇಟ್ ಇದೆಯಾ, ಅದೂ ಇಲ್ಲ. ಇದು ಗುರು ಸಿಂಪಲ್ ಒನ್ ಬಂಡವಾಳ. ಆ್ಯಂಡ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಅಲ್ಲ, ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತುಂಬ ಆಗ್ತಿರ್ತೇವೆ. ಇದು ಜಸ್ಟ್ ಒಂದು ಸಿಂಪಲ್ ವ್ಲಾಗ್ ಅಷ್ಟೇ. ಸೊ ಮತ್ತೆ ಸಿಗೋಣ, ಬಾಯ್. No comments. ನಮಸ್ಕಾರ. ನಮ್ಮ ರೈಡ್ ಇಸ್ ಕಮಿಂಗ್ ಎ ಹೋಮ್ ದಿಸ್ June 6th. ಪ್ಲೀಸ್ ಸೇವ್ ಯೋರ್ ಡೇಟ್. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಇಷ್ಟಪಡಿ ಬನ್ನಿ, ಟೆಸ್ಟ್ ರೈಡ್ ತೊಗೊಳ್ಳಿ. ಪ್ರದೀಪ್ ಆನ್ ವೀಲ್ಸ್ ಅವ್ರಿಗೆ ನಾವು ಟೆಸ್ಟ್ ರೈಡ್ ಕೊಡ್ತೀವಿ. ಅವ್ರ ರೇಂಜು ನೋಡ್ತಾರೆ, ಪರ್ಫಾರ್ಮೆನ್ಸ್ ನೋಡ್ತಾರೆ. ಇವರೇ ರೇಂಜ್ ಟೆಸ್ಟ್ ಕೊಡ್ತಾರಂತೆ ಸ್ಕೂಟರ್. ಸೊ ಐ ಆಮ್ ವೆರಿ ಹ್ಯಾಪಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.